पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः। ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳು ಮತ್ತು ಜಯರಾಮಕೃಷ್ಣವನ್ನು ತಿಳಿಸ್ತಾ, ಸ್ವಾಮಿ ಪುರುಷೋತ್ತಮಾಜಿಯವರು ಬರೆದ ಬಹಳ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ. ಈ ಪುಸ್ತಕದಲ್ಲಿ ನಾವು ಲೋಕದ ಆಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಶ್ರೀಮಾತೆಯವರು ಆ ಪೂರ್ಣನ ಹೆಂಡತಿಗೆ ಅವಳ ಅಮ್ಮ ನಮ್ಮನ್ನು ಆಶೀರ್ವದಿಸಿ ಪೂರ್ಣನಿಗೆ ವಾಸಿಯಾಗುವಂತೆ ಮಾಡಿ ಅಂತ ಬೇಡ್ಕೊಳ್ತಾಳೆ. ಆದರೂ ಶ್ರೀಮಾತೆಯವರಿಗೆ ಗೊತ್ತಿರುತ್ತೆ ಪೂರ್ಣ ಉಳಿಯಲ್ಲ ಅಂತ. ಆದರೂ ಆಕೆಗೆ ಪೂರ್ಣನ ಹೆಂಡತಿಗೆ ಆಕೆ ಮತ್ತೆ ಮತ್ತೆ ಬಂದಂಗೆಲ್ಲ ಶ್ರೀಮಾತೆಯವರು ಆಕೆಗೆ ಸಮಾಧಾನದ ಮಾತುಗಳನ್ನು ಹೇಳಿ ಸಾಂತ್ವನವನ್ನು ಕೊಡ್ತಾ ಆಕೆಯನ್ನು ಮತ್ತೆ ವಾಪಸ್ ಕಳಿಸ್ತಾರೆ. ಅಲ್ಲಿ ನಿಂತಿತ್ತು ಮುಂದುವರೆದ ಭಾಗ. ಇದಾದ ಕೆಲವು ದಿನಗಳ ಬಳಿಕ ಒಂದು ರಾತ್ರಿ 1913 ನವೆಂಬರ್ ತಿಂಗಳಲ್ಲಿ ಶ್ರೀಮಾತೆ ಯೋಗಿನ್ಮಾ ಹಾಗೂ ಇನ್ನಿತರರು ಒಟ್ಟಿಗೆ ಮಲಗಿದ್ರು. ಅಂದ್ರೆ ಶ್ರೀಮಾತೆ ಮತ್ತು ಯೋಗಿನ್ಮಾ ಮತ್ತು ಗೋಲಪ್ಪ, ಶ್ರೀಮಾತೆಯವರ ಇಬ್ಬರು ಪರಿಚಾರಕ ಸ್ತ್ರೀಯರು. ಜಯ ವಿಜಯ ಇದ್ದ ಹಾಗೆ ಶ್ರೀಮಾತೆಯವರಿಗೆ ನಮ್ಮ ಅದರಲ್ಲಿ ಯೋಗಿನ್ಮಾ ಅಂತ ನಾವು ಅಮ್ಮ ಬಳಸಿದ್ರು. ಯೋಗಿನ್ಮಾ ಗೋಲಪ್ಪ ಅಂತ ಹೇಳಿದ್ರು. ಯೋಗಿನ್ಮಾ ಅಂತ ಅಂದ್ರೆ ಶ್ರೀಮಾತೆಯವರು ಒಟ್ಟಿಗೆ ಯೋಗಿನ್ಮಾ ಸಹ ತೀರ್ಥಕ್ಷೇತ್ರಗಳಿಗೆ ತೆರಳಿದ್ರು ಅಂತ ಜಯಮ್ ಅವರು ಮಾತಾಡಿದ್ರು. ಹಾಗೆ ಶ್ರೀಮಾತೆ ಮತ್ತು ಯೋಗಿನ್ಮಾ ಹಾಗೂ ಇನ್ನಿತರರು ಒಟ್ಟಿಗೆ ಮಲಗಿದ್ರು. ಶ್ರೀಮಾತೆಯವರಿಗೆ ಮಾತ್ರ ನಿದ್ರೆ, ಅಂದ್ರೆ ಪೂರ್ಣ ನಿದ್ದೆ ಬರ್ತಾ ಇಲ್ಲ. ಆಗ ಅವರು ಇದ್ದಕ್ಕಿದ್ದಂತೆ ಎದ್ದು ಕುಳಿತು ಯೋಗಿನ್ ಪೂರ್ಣ ತೀರಿ ಹೋದನೇನು ಎಂದು ಕೇಳಿದರು. ಪೂರ್ಣ ತೀರಿ ಹೋದ ಅಂತ ಶ್ರೀಮಾತೆಯವರು ಯೋಗಿನ್ಮಾ ಕೇಳ್ತಾರೆ. ಯೋಗಿನ್ಮಾ ದಂಗಾದಳು. ಯೋಗಿನ್ಮಾ ದಂಗ ಆಗ್ತಾಳೆ. ಯಾಕಂದ್ರೆ ಯಾರಿಗೆ ಅನೇಕ ಸುದ್ದಿಗಳು ಬಂದಾಗ ದಂಗ ಹತ್ರ ದಂಗ್ ಬಡ್ದಂಗ ಆಗ್ಬಿಡುತ್ತೆ. ಅಂದ್ರೆ ಏನಂತ ಶಾಕ್ ಆಗ್ಬಿಡುತ್ತೆ. ಆದರೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸದೆ ಹಾಗೆಂದು ಯಾರು ಹೇಳಿದರೆ ನಿಮಗೆ ಎಂದು ಪ್ರತಿಯಾಗಿ ಶ್ರೀಮಾತೆಯವರಿಗೆ ಯೋಗಿನ್ಮಾ ಪ್ರಶ್ನೆಯನ್ನ ಮಾಡ್ತಾಳೆ. ಆಗ ಶ್ರೀಮಾತೆಯವರು ನಾನು ಮಲಗಿಕೊಂಡಿದ್ದಾಗ ಇದ್ದಕ್ಕಿದ್ದಂತೆ ಯಾರೋ ಪೂರ್ಣಚಂದ್ರ ಸತ್ತು ಹೋದ ಅಂತ ಹೇಳಿದ ಹಾಗಾಯಿತು. ಯಾರೋ ಪೂರ್ಣಚಂದ್ರ ಸತ್ತು ಹೋದ ಅಂತ ಹೇಳಿದ ಮಾತನ್ನ ಕೇಳಿಸ್ತು ಅಂತ ಶ್ರೀಮಾತೆಯವರು ಯೋಗಿನ್ಮಾಗೆ ಹೇಳ್ತಾರೆ. ಆಗ ಯೋಗಿನ್ಮಾ, ನಿಜ ಅಮ್ಮ, ಈ ದಿನ ಮಧ್ಯಾಹ್ನವೇ ಆತ